ಭಕ್ತಿ ಏನಿದೆ ಅದು ಜ್ಞಾನ ಹಾಗೂ ಕರ್ಮಕ್ಕಿಂತನೂ ಅಧಿಕವಾದದ್ದು ಅಂತ. ಅಂದರೆ ಜ್ಞಾನಿಗಳಿಂದ ಕರ್ಮಕ್ಕಿಂತನೂ ಭಕ್ತ ಶ್ರೇಷ್ಠ ಅಂತ. ಅದಕ್ಕೆ ಬಸವಣ್ಣರು ಒಂದು ಕಡೆ ಹೇಳ್ತಾರೆ ನೋಡಿ, ಬರೀ ಜ್ಞಾನದಿಂದ ಬಹಿ ಕರ್ಮದಿಂದ ಅಲ್ಲ, ಭಕ್ತಿಗೆ ಒಲಿವನು ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಎರಡಕ್ಕಿಂತನೂ ಶ್ರೇಷ್ಠವಾದದ್ದು. ಯಾಕೆ ಭಕ್ತಿ ಇಲ್ಲದಿದ್ದರೆ ಜ್ಞಾನಕ್ಕೂ ಏನು ಪ್ರಯೋಜನ ಇಲ್ಲ. ಹಾಗೆ ಭಕ್ತಿ ಇಲ್ಲದಿದ್ದರೆ ಕರ್ಮನೂ ಹೇಗೆ ಮಾಡೋಕ್ಕೆ ಸಾಧ್ಯ? ಯಾವುದಾದ್ರೂ ಒಂದು ಕರ್ಮದಲ್ಲಿ ನಿಷ್ಠೆ ಇದ್ದರೆ ತಾನೇ ಕರ್ಮ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅಲ್ವಾ? ಕೆಲಸ ಮಾಡಬೇಕು ಅಂದರೆ ಆ ಕೆಲಸದಲ್ಲಿ ನಮಗೆ ಅಭಿರುಚಿ ಇರಬೇಕು, ಅನುರಾಗ ಇರಬೇಕು. ಅಭಿರುಚಿ ಇಲ್ಲ, ಅನುರಾಗ ಇಲ್ಲ, ಆ ಕೆಲಸ ಯದ್ವಾ ತದ್ವಾನೇ ಆಗುತ್ತೆ. ಆದ್ದರಿಂದ ಭಕ್ತಿ ಶ್ರೇಷ್ಠ. ಭಕ್ತಿ ಇದ್ದರೆ ಸಾಕು, ನೀನೇನು ಮಾಡದಿದ್ರೂ ಪರವಾಗಿಲ್ಲ. ಆದರೆ ಭಕ್ತಿ ಇಲ್ಲದಿದ್ದರೆ, ಭಾವ ಇಲ್ಲದಿದ್ದರೆ ನೀನು ಏನು ಮಾಡಿದ್ರು ಅದಕ್ಕಷ್ಟು ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ.